ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಏನಾಗ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ. ರಾಜಕೀಯ ಮಾತ್ರ ಚೆನ್ನಾಗಿ ನಡೀತಾ ಇದೆ. ಇಷ್ಟು ದಿನ ನಾನ್ ಸಿಎಂ ನೀನ್ ಸಿಎಂ ಅಂದಿದ್ದು ಆಯ್ತು. ಈಗ ನಾನ್ ಮಂತ್ರಿ ನೀನ್ ಮಂತ್ರಿ ಅಂತ ಶುರುವಾಗಿದೆ. ಗ್ಯಾರಂಟಿ ಬಂದ ಮೇಲೆ ಸಚಿವರಿಗೆ ಅಷ್ಟಾಗಿ ಏನು ಕೆಲಸ ಇಲ್ಲ. ಯಾಕಂದ್ರೆ ಇರೋ ಬರೋ ದುಡ್ಡೆಲ್ಲ ಗ್ಯಾರಂಟಿ ಹೊಟ್ಟೆ ತುಂಬೋಕೆ ಆಗ್ತಿದೆ. ಹೀಗೆಲ್ಲ ಇರುವಾಗ ಈಗ ರಾಜ್ಯ ಸಂಪುಟದ ನೆಟ್ಟು ಬೋಲ್ಟು ಟೈಟ್ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಡಿಕೆಶಿ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಅನ್ನೋ ಚರ್ಚೆ ಸೈಲೆಂಟ್ ಆಗ್ತಾ ಇದ್ದಂತೆ ಸಚಿವ ಸಂಪುಟದ ಬಾಂಬ್ ರಾಜ್ಯ ಸರ್ಕಾರದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಹಾಗಿದ್ರೆ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆ ಸಚಿವ ಸಂಪುಟ ಪುನರಚನೆ ಆಗೋಕೆ ಕಾರಣ ಏನು? ಹೊಸ ಸಂಪುಟದಲ್ಲಿ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಹೇಗೆಲ್ಲ ಲಾಬಿ ನಡೀತಾ ಇದೆ, ಸಿಎಂ ಡಿನ್ನರ್ ಕರೆದಿರುವುದರ ಹಿಂದೆ ಇರೋ ಮಾಸ್ಟರ್ ಪ್ಲಾನ್ ಏನು? ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸಚಿವ ಸಂಪುಟ ಪುನರಚನೆ ಅಂದಿದ್ದು ಹಾಲಿ ಸಚಿವರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಹೂವಿನ ಬಾಣ ಬಿಟ್ಟಂತೆ ಆಗ್ತಾ ಇದೆ. ಅಂದಹಾಗೆ ನವೆಂಬರ್ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋಕೆ ಕಾಂಗ್ರೆಸ್ ರೆಡಿಯಾಗಿದೆ. ಅಷ್ಟೇ ಅಲ್ಲ, ಇದೇ 13ಕ್ಕೆ ಅಂದ್ರೆ ನಾಳೆ ರಾತ್ರಿ ಸಿದ್ದರಾಮಯ್ಯ ತಮ್ಮ ಸಂಪುಟ ಸಚಿವರಿಗೆ ಭರ್ಜರಿ ಊಟವನ್ನ ಹಾಕಿಸ್ತಾ ಇದ್ದಾರೆ. ಅಂದ್ರೆ ಇದು ಊಟದ ಆಟ ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಈ ಔತಣಕೂಟದ ಹಿಂದೆ ಸಾಕಷ್ಟು ಲೆಕ್ಕಾಚಾರವಿದೆ. ಅದರಲ್ಲೂ ನಮ್ಮ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಇಲ್ಲದೆ ಯಾವುದನ್ನು ಕೂಡ ಮಾಡಲ್ಲ. ಗಾಳಕ್ಕೆ ಚಿಕ್ಕ ಮೀನನ್ನ ಸಿಗಿಸಿ ದೊಡ್ಡ ಮೀನ್ ಹಿಡಿಯೋ ಪ್ಲಾನ್ ಸಿದ್ದರಾಮಯ್ಯರದ್ದು. ಇದ್ದಕ್ಕಿದ್ದಂತೆ ಸಿಎಂ ಸಿದ್ದು ಸಂಪುಟ ಪುನರಚನೆ ದಾಳ ಉರುಳಿಸೋದಕ್ಕೆ ಕಾರಣ ಸಿಎಂ ಬದಲಾವಣೆ ಚರ್ಚೆಯನ್ನ ಮುಚ್ಚಿ ಹಾಕೋದಾಗಿದೆ. ಹಾಗೆ ತನ್ನ ಕುರ್ಚಿಯನ್ನ ಒಂದಷ್ಟು ದಿನ ಸೇಫ್ ಮಾಡಿಕೊಳ್ಳೋದಾಗಿದೆ. ಸಚಿವ ಸಂಪುಟ ಅಂತ ಹೇಳಿದ್ದಕ್ಕೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನೋ ಮ್ಯಾಟ್ರು ಸೈಲೆಂಟ್ ಆಗ್ತಾ ಇದೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬಣದವರು ಸದ್ಯಕ್ಕೆ ಈ ಬಗ್ಗೆ ಏನು ಕೂಡ ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಆಕಾಂಕ್ಷಿಗಳಲ್ಲಿ ಮತ್ತೆ ಸಚಿವ ಸ್ಥಾನದ ಕನಸು ಚಿಗುರಿದೆ. ಸಂಪುಟ ಪುನರಚನೆ ವೇಳೆ ತಮಗೆ ಅವಕಾಶ ಸಿಕ್ಕೇ ಸಿಗಲಿದೆ ಅನ್ನೋ ವಿಶ್ವಾಸದಲ್ಲಿ ಒಂದಷ್ಟು ಶಾಸಕರು ಇದ್ದಾರೆ. ಹೀಗಾಗಿ ಸಿಎಂ ಸುತ್ತಮುತ್ತ ಆಕಾಂಕ್ಷಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಈ ಟೈಮ್ನಲ್ಲಿ ಡಿಕೆಶಿ ಹವಾ ಜಾಸ್ತಿ ನಡೆಯಲ್ಲ. ಎಲ್ಲ ಸಿಎಂ ಹೇಳಿದಂತೆ ಕೇಳ್ತಾರೆ. ಹೀಗಾಗಿ ಎಲ್ಲ ಶಾಸಕರು ಸಚಿವರು ಸಿಎಂ ಹಿಂದೆ ಸುತ್ತಾ ಇದ್ದಾರೆ. ಇನ್ನು ಪುನರ್ರಚನೆ ವೇಳೆ 12 ಸಚಿವರನ್ನ ಕೈ ಬಿಡೋಕೆ ಮುಂದಾಗಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಡಿನ್ನರ್ ನೆಪದಲ್ಲಿ ಅವರನ್ನ ಕರೆಸಿ ಅವರ ಜೊತೆ ಈ ಬಗ್ಗೆ ಚರ್ಚೆ ಕೂಡ ಸಿಎಂ ನಡೆಸಲಿದ್ದಾರೆ. ಇವರೆಲ್ಲರ ಜೊತೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಕೂಡ ಸಿಎಂ ಲೆಕ್ಕಾಚಾರ. ಹಾಗೆ ಮುಂದಿನ 2.5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ. ಮುಂದಿನ 2.5 ವರ್ಷ ಅವಧಿಯಲ್ಲೂ ಯಾವುದೇ ತಕರಾರು ಇಲ್ಲದೆ ನೀಟಾಗಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗೋಣ ಅಂತ ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆ 2 ಡಜನ್ಗೂ ಹೆಚ್ಚು ಶಾಸಕರು ಸಚಿವ ಸ್ಥಾನದ ಕನಸನ್ನ ಕಾಣ್ತಾ ಇದ್ದಾರೆ. ಸಂಪುಟ ಪುನರಚನೆ ವೇಳೆ ನಮಗೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಆಕಾಂಕ್ಷಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯೂ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಖರ್ಗೆ ನಿವಾಸಕ್ಕೂ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹೋಗಿ ಬರೋದು ಮಾಡ್ತಾ ಇದ್ದಾರೆ. ಖರ್ಗೆ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಸಾಲು ಸಾಲಾಗಿ ಆಕಾಂಕ್ಷಿಗಳು ಅವರ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ನಂಗೊಂದು ಹೇಗಾದ್ರೂ ಮಾಡಿ ಒಂದು ಮಂತ್ರಿಯನ್ನ ಕೊಡಿಸಿ ಅಂತ ಹೇಳಿ ಖರ್ಗೆ ಬಳಿ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಈಗ ಇರೋ ಸಾಕಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಶಾಸಕರು ತಮ್ಮ ಮನದಲ್ಲಿರುವ ಆಸೆಯನ್ನ ಹೊರಹಾಕಿದ್ದಾರೆ. ಸಲೀಂ ಅಹಮದ್ ನಾನು ಆಕಾಂಕ್ಷಿ ಎಂದಿದ್ದಾರೆ. ನರೇಂದ್ರ ಸ್ವಾಮಿ ಕೂಡ ನನಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ವಿಶ್ವಾಸದನ್ನ ಹೊಂದಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಈ ಸಲ ನಾನು ಪಕ್ಕ ಸಚಿವ ಆಗೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೊಸ ಮುಖಗಳು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿವೆ. ಇದರ ಜೊತೆ ಸಂಪುಟ ಪುನರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ 2 ಸ್ಥಾನ ನೀಡಲೇಬೇಕು ಅಂತ ಹೇಳಿ ವಾಲ್ಮೀಕಿ ಸಮುದಾಯದ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ಆರೋಪಗಳಿಂದ ಸಚಿವ ಸ್ಥಾನ ಕಳೆದುಕೊಂಡಿದ್ದ ಬಿ ನಾಗೇಂದ್ರ ಅವರು ಕೂಡ ಮತ್ತೆ ಗೂಟದ ಕಾರು ಏರುವ ವಿಶ್ವಾಸದಲ್ಲಿ ಇದ್ದಾರೆ. ಸೊ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಒಂದ್ ಕಡೆ ಆದ್ರೆ, ನಾಳೆಯ ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯು ಹೆಚ್ಚಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.